ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ICC ವುಮೆನ್ಸ್ T20 ವರ್ಲ್ಡ್ ಕಪ್ ಮ್ಯಾಚ್ ಕೊನೆಗೂ ಆಸ್ಟ್ರೇಲಿಯಾದವ್ರು ಗೆದ್ರೆ. ಸೊ ಆಸ್ಟ್ರೇಲಿಯಾ ಗೆದ್ದಿದ್ದ ಖುಷಿ ಆಯಿತು. ಒಂದು ಮ್ಯಾಚು ಸೋತಿಲ್ಲ. ಸೊ ಇವರಿಗೆ ಒಂದು ಟೈಟಲ್ ಬರ್ತೈತೆ, ಸೋಲಿಲ್ಲದ ಸರ್ದಾರ್ ಅಂತಂತೇಳಿ. ಯಾವುದು ಒಂದು ಮ್ಯಾಚ್ ಸೋಲಾರ್ದಂಗೆ ಫೈನಲ್ ಮಟ್ಟ ಬಂದ ಫೈನಲ್ ಮ್ಯಾಚ್ ಗೆದ್ದುಬಿಟ್ರೆ ಕೊನೆಗೂ. ಟೋಟಲ್ ಇಂಗ್ಲೆಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದೆ. ಇಂಗ್ಲೆಂಡ್ ಅದರ ಟೋಟಲ್ 150 ಫಾರ್ 4 ವಿಕೆಟ್, 150 ನೋಡಿದ್ರು 4 ವಿಕೆಟ್ ಹಾಕಿದರು. ಕ್ಯಾಪ್ಟನ್ ಬ್ರಂಟ್ ಅವರು 58 ರನ್ ನೋಡಿದ್ರು, 53 ಬಾಲ್ 58. LC ಕ್ಯಾಪ್ಸಿ 20 ಬಾಲ್ 23 ರನ್. ಆಮೇಲೆ ಫ್ರಿಯಾಕ್ ಕೆಂಪ್ ಅವರು 28 ಬಾಲ್ 44 ರನ್ ನೋಡಿದ್ರೆ. ಟೋಟಲ್ ಇಂಗ್ಲೆಂಡ್ 150 ರನ್ಸ್ ಫಾರ್ 4 ವಿಕೆಟ್ಸ್. ಚಲೋ ಒಂದು ಸ್ಕೋರ್ ಕೊಟ್ಟಿದ್ರೆ. ಬಟ್ ಎಲ್ಲೋ ಒಂದು ಕಡೆ ಇದು ಫಸ್ಟ್ ಈ T20 ವರ್ಲ್ಡ್ ಕಪ್ ಒಳಗೆ ಫೈನಲ್ಸ್ ಒಳಗೆ 150 ರನ್ ಚೇಸ್ ಮಾಡಿದ್ದ ಇದು ಫಸ್ಟ್ ಟೈಮ್ ಅಂತೇಳಿ. ಚಲೋ ಬ್ಯಾಟಿಂಗ್ ಆಡಿದ್ರೆ ಆಸ್ಟ್ರೇಲಿಯಾದವ್ರು, ನಮಗೂ ಭಾಳ ಖುಷಿ ಆಯಿತು. ಆಮೇಲೆ ಟೋಟಲ್ 150 ರನ್ ಟಾರ್ಗೆಟ್ ಪೆನ್ ಇಟ್ಟಿದಂಥ ಆಸ್ಟ್ರೇಲಿಯಾ ಟೀಮ್. ಬೆತ್ ಮೂನಿ 49 ಬಾಲ್ 64 ರನ್ಸ್. ಆಮೇಲೆ ಲಿಚಿಫೀಲ್ಡ್ 35 ಬಾಲ್ 48 ರನ್ಸ್. ಅನಾಹುತ ಬ್ಯಾಟಿಂಗ್ ಆಡಿದರೆ ಆಸ್ಟ್ರೇಲಿಯಾ 1/7 ವಿಕೆಟ್ಸ್, 153 ರನ್. 153 ಹೊಡೆದ್ರೆ ಟೋಟಲ್ 150 ರನ್ಸ್ ಆರಾಮ್ಸೆ ಚೇಸ್ ಮಾಡಿದರೆ. ಯಾವುದೂ ಟೆನ್ಷನ್ ಇಲ್ಲದೆ ಆರಾಮ್ ಸರಿ ಸ್ಟ್ರೈಕ್ ರೊಟೇಟ್ ಮಾಡ್ಕೊಂಡು ಚಲೋ ಬ್ಯಾಟಿಂಗ್ ಆಡಿದ್ರೆ ಆಸ್ಟ್ರೇಲಿಯಾದರ. ಸೊ ನಮಗೂ ಖುಷಿ ಆಯಿತು. ಎಲ್ಲೋ ಒಂದು ಕಡೆ ಈ ಒಂದು ಟ್ರೋಫಿ ನಮ್ಮ ಇಂಡಿಯಾ ಟೀಮ್ ಹೊರಗೋಗಿದ್ದೆ ನಮಗೊಂದು ಕಡೆ ಬೇಜಾರಾಯಿತು, ಭಾಳ ಬೇಜಾರಾಯಿತು ಆ್ಯಕ್ಚುಲಿ. ಯಾಕಂತಂದ್ರೆ ಇದೇ ಒಂದು ವರ್ಲ್ಡ್ ಕಪ್ ನಮ್ಮ ಇಂಡಿಯಾ ಟೀಮ್ ಗೆದ್ದಿದ್ರೆ ಹೆಂಗಿರ್ತೈತೆ, ಎಲ್ಲ ಪೂರ ಒಂದು ದೊಡ್ಡ ಸೆಲೆಬ್ರೇಷನ್ ಇರ್ತೈತೆ. ಸೊ ಇದು ಒಂದು ಸೆಲೆಬ್ರೇಷನ್ ಅಲ್ಲಿ ಅವ್ರ ದೇಶದೊಳಗೆ ನಡೀತಿರ್ತೈತಿ, ಇಲ್ಲ ಅಂತಲ್ಲ. ಬಟ್ ನಮ್ಮ ಇಂಡಿಯಾ ಒಂದು ಟೀಮ್ ಬರಬೇಕಿತ್ತು ಫೈನಲ್ ಆಡಬೇಕಿತ್ತಂತೆ. ಬಟ್ ಫೈನಲ್ ಅದು ಚಾನ್ಸ್ ಸಿಗಿಲ್ಲ. ಇಂಡಿಯಾ ಟೀಮ್ ಹೊರಗೆ ಬಿದ್ದರೆ T20 ವರ್ಲ್ಡ್ ಕಪ್ಪಿಂದ. ಸೊ ಇಲ್ಲಿ ಇನ್ನೊಂದು ನೆಕ್ಸ್ಟ್ ಚಾನ್ಸ್ ಐತಿ, ನೆಕ್ಸ್ಟ್ ಮ್ಯಾಚ್, ನೆಕ್ಸ್ಟ್ ಸೀರೀಸ್, ನೆಕ್ಸ್ಟ್ ವರ್ಲ್ಡ್ ಕಪ್ ನಾವೇ ಗೆಲ್ತೇವೆ. ಅದೊಂದೈತೆ, ಅದೊಂದು ಸ್ಲೋಗನ್ ಐತೆ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ನಮಗೆ ಒಳ್ಳೆತನ ಅಂತೇಳಿ. ಸೊ ಈ ಒಂದು ಸ್ಲೋಗನ್ ಐತೆ. ಸೊ ಇಂಡಿಯಾದವರು ಏನು ಬ್ಯಾಡ್ ಪರ್ಫಾರ್ಮೆನ್ಸ್ ಅಂತ ಮಾಡಿಲ್ಲ ಅಂತೇನಿಲ್ಲ, ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ತಾವೆ. ಸೊ ಅದನ್ನು ಸರಿಪಡಿಸ್ಕೊಂತ ಹೋದ್ರೆ ಮುಂದಿನ ನಮ್ಮದು ಮ್ಯಾಚಸ್ ಎಲ್ಲ ನಾವು ಗೆಲ್ಬೋದು ಅಂತ ಒಂದು ಐತಿ. ಸೊ ಯಾರ್ಯಾರು ಈ ಒಂದು ಇಂಡಿಯಾ ಟೀಮಿಗೆ ವಿಶ್ ಮಾಡ್ಬೇಕಂತಿದೆ ಪ್ಲೀಸ್ ದಯವಿಟ್ಟು ವಿಶ್ ಮಾಡಿರಿ. ಸೊ ಆಸ್ಟ್ರೇಲಿಯಾ ಟೀಮ್ಗೂ ವಿಶ್ ಮಾಡಿರಿ. ಯಾಕಂತಂದ್ರೆ ಪಾಪ ಅವರು ಆಟನೇ ಯಾವುದು ಆದ ಟೀಮ್ ಅಂತಂತಿಲ್ಲ, ನಮ್ಮದು ದೇಶಭಕ್ತಿ ನಮ್ಮದು. ಬಟ್ ಆಟನ ಏನು ಮಾಡೋಕ್ಕೆ ಬರೋಂಗಿಲ್ಲ. ಆಸ್ಟ್ರೇಲಿಯಾದವ್ರು ಯಾಕಂದ್ರೆ ಅವರು ಟೈಟಲ್ ಭಾಳ ಗೆದ್ದಾರೆ ಆಸ್ಟ್ರೇಲಿಯಾದವರು. ಯಾಕಂತಂದ್ರೆ ಸ್ಟ್ರಾಂಗ್ ಟೀಮ್ ಆಗ್ಬಿಟ್ಟೈತಿ, ಪೂರ ಒಂದು ಆಸ್ಟ್ರೇಲಿಯಾ ಟೀಮ್ ಸ್ಟ್ರಾಂಗ್ ಆಗ್ಬಿಟ್ಟೈತಿ. ಇಂಗ್ಲೆಂಡ್ ದೇಶದೊಳಗೆ ಹುಟ್ಟಿದಂಥ ಈ ಕ್ರಿಕೆಟ್. ಸೊ ಇಂಗ್ಲೆಂಡಲ್ಲಿ ಹುಟ್ಟಿದಂಥ ಈ ಒಂದು ಕ್ರಿಕೆಟ್. ಸೊ ಇಂಗ್ಲೆಂಡಿಗೆ ಸೋಲಿಸ್ತಾರೆ ಈ ಒಂದು ಆಸ್ಟ್ರೇಲಿಯಾ ಟೀಮ್. ಸೊ ಅಷ್ಟೇ ಒಂದು ದೊಡ್ಡ ಸ್ಟ್ರಾಂಗ್ ಟೀಮ್ ಆಗಿದೆ ಆಸ್ಟ್ರೇಲಿಯಾದವ್ರು. ಇಷ್ಟಿತ್ತು ನಮ್ಮದು ಒಂದು ಕ್ರಿಕೆಟ್ ರಿವ್ಯೂ. ಸೊ ನೀವೇನಾರ ವಿಶ್ ಮಾಡ್ಬೇಕಾಗಿದ್ರೆ ದಯವಿಟ್ಟು ವಿಶ್ ಮಾಡಿರಿ ಕಮೆಂಟ್ ಮುಖಾಂತರ. ಗಾಯ್ಸ್ ಸಿಗ್ತೇನೆ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ. ಬಾಯ್.